ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವಿವಾಗ 3ನೇ ಅಧ್ಯಾಯದ ಕುರಿತಂತೆ ನೆನಪಿನಲ್ಲಿ ಇಡಬೇಕಾದಂತ ಅಂಶಗಳು ಪರೀಕ್ಷೆಗೆ ಸಂಬಂಧಿಸಿದಂತೆ ಅದನ್ನ ನೋಡ್ತಾ ಹೋಗೋಣ. ಪಾರ್ಟ್ 1, 2, 3 ಆಗಿದೆ. ಸೊ ಈ ಒಂದು ಭಾಗದ ನೋಡ್ತಾ ಹೋಗೋಣ. ಗುಣಲಕ್ಷಣಗಳು ಮೊದಲನೇದಾಗಿ. ಗುಣಲಕ್ಷಣಗಳು ವಂಶ ಪಾರಂಪರ್ಯವಾಗಿ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆ ಆಗೋದಕ್ಕೆ ಅನುವಂಶೀಯತೆ ಅಂತ ಹೇಳ್ತಾರೆ. ಓಕೆ, ವಂಶ ಪಾರಂಪರ್ಯವಾಗಿ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆ ಆಗೋದನ್ನ ಅನುವಂಶೀಯತೆ ಅಂತ ಹೇಳ್ತಾರೆ. ಮಾನವ ಜೀವಿಯ ಉಗಮ ಯುಗ್ಮ ಎನ್ನುವಂತ ಏಕಕೋಶದಿಂದ ಪ್ರಾರಂಭ ಆಗುತ್ತೆ. ಈ ಕೋಶ ಬೆಳೆದು ಜೀವಿಯಾಗಿ ರೂಪುಗೊಳ್ಳುತ್ತೆ. ಜೀವಿಯ ದೇಹದಲ್ಲಿ ಇರುವಂತಹ ಪ್ರತಿಯೊಂದು ಕೋಶವು ಕೂಡ ಒಂದೇ ಸಂಖ್ಯೆಯ ವರ್ಣತಂತುಗಳನ್ನ ಹೊಂದಿರುತ್ತೆ. ಜೀವಕೋಶದಲ್ಲಿ 23 ಜೊತೆ ವರ್ಣತಂತುಗಳು ಇರ್ತವೆ. ವರ್ಣತಂತುಗಳ ಮೇಲೆ ಗುಣಾಣುಗಳು ಇರ್ತವೆ. ಓಕೆ, ವರ್ಣತಂತುಗಳ ಮೇಲೆ ಗುಣಾಣುಗಳು ಇರ್ತವೆ. ಇವೇ ಗುಣಲಕ್ಷಣಗಳ ನಿರ್ಧಾರಕಗಳು. ಈ ಗುಣಾಣುಗಳು ಏನಿದಾವೆ ಇವು ಗುಣಲಕ್ಷಣಗಳ ನಿರ್ಧಾರಕಗಳು. ವರ್ಣತಂತುಗಳು DNA ಅನ್ನುವಂತಹ ರಾಸಾಯನಿಕ ವಸ್ತುಗಳಿಂದ ಆಗಿರ್ತವೆ. ಇನ್ನು ಸಂಖ್ಯೆ ಅಗುಣಿತೀಕರಣ ಕೋಶ ವಿಭಜನೆ ಅಂದ್ರೇನು, ಮೈಟೋಸಿಸ್ ಅಂತ ಹೇಳ್ತೀವಿ. ಜೀವಕೋಶಗಳಲ್ಲಿ ಇರುವಂತಹ ವರ್ಣತಂತುಗಳು ದ್ವಿಗುಣಗೊಂಡು ನಂತರ ಕೋಶ ವಿಭಜನೆ ಆಗೋದಕ್ಕೆ ಸಂಖ್ಯೆ ಅಗುಣಿತೀಕರಣ ಕೋಶ ವಿಭಜನೆ ಅಂತ ಹೇಳ್ತಾರೆ. ಜೀವಿಯ ಗಾತ್ರ ಮತ್ತು ಎತ್ತರದಲ್ಲಿ ಬೆಳವಣಿಗೆ ಹೊಂದಬೇಕು ಅಂದ್ರೆ ಸಂಖ್ಯೆ ಅಗುಣಿತೀಕರಣ ಕೋಶ ವಿಭಜನೆ ಅತ್ಯಗತ್ಯ. ಇನ್ನು ಸಂಖ್ಯಾ ಕ್ಷೀಣ ಕೋಶ ವಿಭಜನೆ ಅಂತ ಹೇಳಿದ್ರೆ ಮಿಯಾಸಿಸ್ ಅಂತ ಹೇಳ್ತೀವಿ. ಪ್ರಜನನ ಗ್ರಂಥಿಗಳಲ್ಲಿ ಬಲಿತ ಕೋಶಗಳು ಸಂಖ್ಯಾ ಕ್ಷೀಣ ವಿಭಜನೆಯನ್ನ ಹೊಂದುತ್ತವೆ. ಅಂದ್ರೆ ವರ್ಣತಂತುಗಳ ಸಂಖ್ಯೆ ಮರಿ ಕೋಶಗಳಲ್ಲಿ ಅರ್ಧಕ್ಕೆ ಇಳಿಯುತ್ತೆ. ಓಕೆ, ಹೀಗೆ ಒಂದು ಕೋಶ ವಿಭಜಿಸಿ 2 ಕೋಶಗಳಾದಾಗ ಆ ಕೋಶಗಳಲ್ಲಿ ಅರ್ಧದಷ್ಟು ಸಂಖ್ಯೆಯ ವರ್ಣತಂತುಗಳು ಇದ್ರೆ, ಈಗ 46, 23 ಈ ರೀತಿಯಾಗಿದ್ರೆ ಅಂತಹ ಕೋಶ ವಿಭಜನೆಯನ್ನ ಸಂಖ್ಯಾ ಕ್ಷೀಣ ಕೋಶ ವಿಭಜನೆ ಅಂತ ಹೇಳ್ತಾರೆ. ಇನ್ನು ಲಿಂಗಾಣುಗಳು. ಸಂಖ್ಯಾಕ್ಷೀಣ ಕೋಶ ವಿಭಜನೆಯಿಂದ ಉಂಟಾದ ಸ್ತ್ರೀಯರ ಅಂಡಾಣು ಮತ್ತು ಪುರುಷರ ಶುಕ್ರಾಣುಗಳನ್ನ ಲಿಂಗಾಣುಗಳು ಅಂತ ಹೇಳಿ ಕರೀತಾರೆ. ಗರ್ಭಾಂಕುರ. ಅಂಡಾಣು ಜೊತೆ ಶುಕ್ರಾಣುವಿನ ಮಿಲನದಿಂದ ಯುಗ್ಮ ಕೋಶ ರೂಪುಗೊಳ್ಳುವ ಕ್ರಿಯೆಗೆ ಗರ್ಭಾಂಕುರ ಅಂತ ಕರೀತಾರೆ. ಇನ್ನು ಲಿಂಗ ನಿರ್ಧಾರ ನೋಡಿ, ಅಂಡಾಣು ಜೊತೆ X ಲಿಂಗ ವರ್ಣತಂತು ಇರುವ ಶುಕ್ರಾಣು ಸೇರಿದ್ರೆ ಆಗ ಹುಟ್ಟುವ ಮಗು ಹೆಣ್ಣಾಗಿರುತ್ತೆ. ಓಕೆ, ಒಂದು ವೇಳೆ ಅಂಡಾಣು ಜೊತೆ Y ಲಿಂಗ ವರ್ಣ ತಂತು ಏನಾದ್ರೂ ಸೇರಿದ್ರೆ ಅದು ಹುಟ್ಟುವಂತ ಮಗು ಗಂಡು ಆಗಿರುತ್ತೆ. ಇನ್ನು ಪ್ರಬಲ ಗುಣಾಣು ಮತ್ತು ದುರ್ಬಲ ಗುಣಾಣು. ಪ್ರಬಲ ಗುಣಾಣು ಅಂತ ಹೇಳಿದ್ರೆ ಒಂದು ಗುಣವನ್ನ 2 ಗುಣಾಣುಗಳು ನಿರ್ಧರಿಸ್ತವೆ, ಒಂದು ತಂದೆಯಿಂದ ಇನ್ನೊಂದು ತಾಯಿಯಿಂದ. ಅವುಗಳಲ್ಲಿ ಯಾವುದು ಮಗುವಿನಲ್ಲಿ ಕಾಣಿಸ್ಕೊಳ್ಳುತ್ತೋ ಅದನ್ನ ಪ್ರಬಲ ಗುಣ ಅಂತ ಹೇಳ್ತಾರೆ. ಯಾವುದು ಕಾಣಿಸ್ಕೊಳ್ಳದೆ ಸುಪ್ತವಾಗಿ ಅಡಗಿ ಇರುತ್ತೋ ಅದನ್ನ ದುರ್ಬಲ ಗುಣ ಅಂತ ಹೇಳ್ತಾರೆ. ಉದಾಹರಣೆಗೆ, ತಂದೆಗೆ ಗುಂಗುರು ಕೂದಲು ಮತ್ತು ತಾಯಿಗೆ ನೀಳ ಕೂದಲು ಇದ್ದು ಹುಟ್ಟುವ ಮಗುವಿನಲ್ಲಿ ಗುಂಗುರು ಕೂದಲು ಕಾಣಿಸ್ಕೊಂಡ್ರೆ ಅದನ್ನ ಡಾಮಿನೆಂಟ್ ಅಂತ ಹೇಳ್ತೀವಿ. ಆಗ ತಂದೆಯ ಗುಂಗುರು ಕೂದಲಿನ ಗುಣಾಣು ಪ್ರಬಲ ಡಾಮಿನೆಂಟ್ ಜೀನ್ಸ್ ಅಂತ ಹೇಳ್ತೀವಿ. ತಾಯಿಯ ನೀಳ ಕೂದಲಿನ ಲಕ್ಷಣ ಮಗುವಿನಲ್ಲಿ ಕಾಣಿಸ್ಕೊಳ್ಳದೆ ಇರೋದ್ರಿಂದ ಅದು ದುರ್ಬಲ ಗುಣಾಣು ರಿಸೆಸಿವ್ ಜೀನ್ಸ್ ಅಂತ ಹೇಳ್ತೀವಿ. ಹಠಾತ್ ಪರಿವರ್ತನೆ. ಗುಣಾಣು ಅಥವಾ ವರ್ಣತಂತುವಿನ ರಚನೆಯಲ್ಲಿ ಆಗುವಂತ ಶಾಶ್ವತ ಬದಲಾವಣೆಯನ್ನ ಹಠಾತ್ ಪರಿವರ್ತನೆ ಅಂತ ಹೇಳ್ತೀವಿ. ಅಂದ್ರೆ ಏನು, ಮ್ಯೂಟೇಶನ್ ಅಂದ್ರೆ ಸಡನ್ ಚೇಂಜ್ ಆಗುತ್ತೆ, ಬಟ್ ಅದೇನಾಗಿರುತ್ತೆ, ಶಾಶ್ವತ ಬದಲಾವಣೆ ಆಗಿರುತ್ತೆ. ಓಕೆ, ಈ ಬದಲಾವಣೆ ಮುಂದಿನ ಪೀಳಿಗೆಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಮುಂದೆ ವಂಶ ಪಾರಂಪರ್ಯವಾಗೂ ಕೂಡ ಅದು ಮುಂದುವರಿಯುತ್ತೆ. ಇನ್ನು ವರ್ಣತಂತು ವಿಕೃತಿಗಳು. ವರ್ಣತಂತುಗಳ ರಚನೆ ಅಥವಾ ಸಂಖ್ಯೆಯಲ್ಲಿ ಆಗುವ ಏರುಪೇರುಗಳಿಂದ ವರ್ಣತಂತು ವಿಕೃತಿ ಲಕ್ಷಣಗಳು ಮಕ್ಕಳಲ್ಲಿ ಕಂಡು ಬರುತ್ತೆ. ಉದಾಹರಣೆಗೆ ಡೌನ್ಸ್ ಲಕ್ಷಣ, ಹರಿದ ತುಟಿ, ಹಲಬೆರಳಿಕೆ ಇವೆಲ್ಲವೂ. ಇನ್ನು ಪ್ರತಿರೂಪೀಕರಣ. ಒಂದು ಜೀವಿಯ ತದ್ರೂಪಿ ಜೀವಿಯನ್ನ ಸೃಷ್ಟಿಸೋದಕ್ಕೆ ಪ್ರತಿರೂಪೀಕರಣ ಅಂತ ಹೇಳ್ತಾರೆ. ಪರಿಸರ ಅಂತ ಅಂದ್ರೆ ತಮ್ಮ ಸುತ್ತಮುತ್ತಲಿನ ಎಲ್ಲಾ ವಸ್ತುಗಳು, ವ್ಯಕ್ತಿಗಳು ಇತ್ಯಾದಿಗಳನ್ನ ಒಟ್ಟಿಗೆ ಪರಿಸರ ಅಂತ ಹೇಳ್ತೀವಿ. ಪರಿಸರದಲ್ಲಿ ಜನನ ಪೂರ್ವ ಪರಿಸರ ಮತ್ತು ಜನನ ನಂತರದ ಪರಿಸರ ಅಂತ ಹೇಳಿ 2 ಭಾಗ ಮಾಡ್ತೀವಿ. ವ್ಯಕ್ತಿಯ ಬೆಳವಣಿಗೆ ಮೇಲೆ ಅನುವಂಶೀಯ ಅಂಶಗಳು ಮತ್ತು ಆತನ ಸುತ್ತಲಿನ ಪರಿಸರ ಎಲ್ಲವೂ ಕೂಡ ಪ್ರಭಾವವನ್ನ ಬೀರ್ತವೆ. ಈಗ ಭಾಗ 2 ಇದನ್ನ ನೋಡ್ತಾ ಹೋಗೋಣ. ನರಮಂಡಲ. ಜ್ಞಾನೇಂದ್ರಿಯಗಳು ಸ್ವೀಕರಿಸಿದಂತಹ ಪ್ರಚೋದನೆಗಳನ್ನ ಸ್ವೀಕರಿಸಿ ಅರ್ಥ ವಿವರಣೆ ಮಾಡಿ ಪ್ರಚೋದನೆಗೆ ಸೂಕ್ತ ಪ್ರತಿಕ್ರಿಯೆ ವ್ಯಕ್ತಪಡಿಸುವಂತೆ ಮಾಡೋದನ್ನ ನರಮಂಡಲದ ಪ್ರಮುಖ ಕೆಲಸ ಆಗಿರುತ್ತೆ. ಒಟ್ಟಿನಲ್ಲಿ ನಮ್ಮೆಲ್ಲ ಜ್ಞಾನ ಮತ್ತು ಅನುಭವಗಳಿಗೆ ಆಧಾರನೇ ನರಮಂಡಲ ಅಂತ ಹೇಳ್ಬೋದು.
ಅದರಲ್ಲಿ ನಾವು 2 ಟೈಪ್ಸ್, ಕೇಂದ್ರ ನರಮಂಡಲ ಮತ್ತೆ ಪರಿಧಿ ನರಮಂಡಲ ಅಂತ ಹೇಳಿ 2 ಟೈಪ್ಸ್ ನೋಡಿದ್ವಿ. ಕೇಂದ್ರ ನರಮಂಡಲದಲ್ಲಿ ಮೆದುಳು ಮತ್ತು ಮೆದುಳು ಬಳ್ಳಿಯನ್ನ ಒಟ್ಟಿಗೆ ಕೇಂದ್ರ ನರಮಂಡಲ ಅಂತ ಹೇಳ್ತೀವಿ. ಮೆದುಳು ಮತ್ತು ಮೆದುಳು ಬಳ್ಳಿಯನ್ನ ಒಟ್ಟಿಗೆ ಕೇಂದ್ರ ನರಮಂಡಲ ಅಂತ ಹೇಳ್ತೀವಿ. ಇವು ನರಮಂಡಲದ ಪ್ರಮುಖ ಭಾಗಗಳಾಗಿರ್ತವೆ. ಇನ್ನು ಪರಿಧಿ ನರಮಂಡಲ ಬಂದು ಇದರಲ್ಲಿ 2 ಭಾಗ ಇರುತ್ತೆ, ಮಸ್ತಿಷ್ಕ ಮತ್ತು ಸ್ವಾಯತ್ತ ನರಮಂಡಲ. ಅದನ್ನ ಮಸ್ತಿಷ್ಕ ಕಶೇರು ನರಮಂಡಲ ಮತ್ತೆ ಸ್ವಾಯತ್ತ ನರಮಂಡಲ ಅಂತ ಹೇಳಿ ಕರೀತಾರೆ. ಮಸ್ತಿಷ್ಕ ಕಶೇರು ನರಮಂಡಲದಲ್ಲಿ ಮೆದುಳು ಮತ್ತು ಮೆದುಳು ಬಳ್ಳಿಯಿಂದ ಹೊರಡುವಂತಹ ನರಗಳು ವ್ಯಕ್ತಿಯು ನಿರ್ವಹಿಸುವಂತಹ ಇಚ್ಛಿಕ ಕ್ರಿಯೆಗಳನ್ನ ನಿರ್ವಹಿಸ್ತವೆ. ಇವುಗಳಲ್ಲಿ ಜ್ಞಾನವಾಹಿ ಮತ್ತು ಕ್ರಿಯಾವಾಹಿ ಅಂತ ಹೇಳಿ 2 ಟೈಪ್ಸ್ ನೋಡ್ತೀವಿ. ಇನ್ನು ಸ್ವಾಯತ್ತ ನರಮಂಡಲ ಏನಿದೆ, ಇವು ಅನೈಚ್ಛಿಕವಾಗಿ ಅಂದ್ರೆ ನಮ್ಮ ಇಚ್ಛೆಗೆ ಒಳಪಡದೆ ತಮ್ಮಿಷ್ಟಕ್ಕೆ ತಾವೇ ಕಾರ್ಯನಿರ್ವಹಿಸುವಂತಹ ನರಮಂಡಲ. ಇವು ಹೃದಯ, ಜೀರ್ಣಾಂಗ ಮುಂತಾದ ಅಂಗಗಳ ಜೊತೆ ಇದು ಸಂಪರ್ಕವನ್ನ ಒಳಗೊಂಡಿದೆ ಸ್ವಾಯತ್ತ ನರಮಂಡಲ. ಸ್ವಾಯತ್ತ ನರಮಂಡಲದಲ್ಲಿ ಅನುಕಂಪಿ ಮತ್ತು ಉಪ ಅನುಕಂಪಿ ನರಗಳು 2 ಭಾಗಗಳ ಇರ್ತವೆ. ಇವು ಪರಸ್ಪರ ವಿರುದ್ಧವಾಗಿ ಕಾರ್ಯವನ್ನ ನಿರ್ವಹಿಸ್ತವೆ. ಇನ್ನು ನರತಂತುಗಳು. ನರಮಂಡಲದ ಮೂಲ ಘಟಕನೇ ನರತಂತು ಆಗಿರುತ್ತೆ. ನರಮಂಡಲದ ಮೂಲ ಘಟಕ ನರತಂತು ಆಗಿರುತ್ತೆ. ನರತಂತು ಒಂದು ನರಕೋಶ. ಇದರಲ್ಲಿ ಕೋಶ ಕೇಂದ್ರ, ಆಕ್ಸಾನ್, ಡೆಂಡ್ರೈಟ್ಗಳು, ಮೈಲಿನ್ ಕವಚ ಈ ಎಲ್ಲಾ ಭಾಗಗಳು ಇರ್ತವೆ. ನರತಂತುಗಳು ಕೆಲವು ಮಿಲಿಮೀಟರ್ ನಿಂದ ಕೆಲವೊಂದಷ್ಟು ಸೆಂಟಿಮೀಟರ್ ಉದ್ದ ಇರುತ್ತೆ. 2 ನರತಂತುಗಳ ನಡುವೆ ಒಂದು ಚಿಕ್ಕ ಸಂದು ಇರುತ್ತೆ. ಇದನ್ನ ನಾವು ನರಸಂದು ಅಂತ ಹೇಳ್ತೀವಿ. ನರತಂತುಗಳಲ್ಲಿ ಸಂದೇಶ ಹಾದು ಹೋಗುವಾಗ ಸಂದು ತಾತ್ಕಾಲಿಕವಾಗಿ ಮುಚ್ಚಿಕೊಳ್ಳುತ್ತೆ. ಇನ್ನು ಪ್ರತಿವರ್ತ ಕ್ರಿಯೆ. ತುರ್ತು ಸನ್ನಿವೇಶದಲ್ಲಿ ಪ್ರಚೋದನೆಗೆ ತಕ್ಷಣ ಪ್ರತಿಕ್ರಿಯೆ ವ್ಯಕ್ತಪಡಿಸುವಂತೆ ಮೆದುಳಿಗೆ ಬದಲಾಗಿ ಮೆದುಳು ಬಳ್ಳಿಗೆ ಆದೇಶ ನೀಡುವುದಕ್ಕೆ ಪ್ರತಿವರ್ತ ಕ್ರಿಯೆ ಅಂತ ಹೇಳ್ತಾರೆ. ಉದಾಹರಣೆಗೆ ಬಿಸಿ ವಸ್ತು ಕೈಗೆ ತಾಕಿದ ತಕ್ಷಣ ಕೈಯನ್ನ ಎಳೆದ್ಕೊಳ್ತೀವಲ್ವಾ, ತಕೊಂತೀವಲ್ವಾ, ಅದ್ರ ಕೆಲ್ಸ ಮೆದುಳು ಬಳ್ಳಿನೇ ಮಾಡುತ್ತೆ. ಓಕೆ. ಮೆದುಳು ತಲೆಬುರುಡೆಯಲ್ಲಿ ಸುರಕ್ಷಿತವಾಗಿರುವಂತಹ ಮೃದು ವಸ್ತುನೇ ಮೆದುಳಾಗಿರುತ್ತೆ. ಇದರ 3 ಪ್ರಮುಖ ಭಾಗಗಳು ಅಂತ ಹೇಳಿದ್ರೆ ಹಳೆಯ ಮೆದುಳು, ಲಿಂಬಿಕ್ ವ್ಯವಸ್ಥೆ, ಮಹಾಮಸ್ತಿಷ್ಕ. ಓಕೆ. ಹಳೆಯ ಮೆದುಳು, ಸೆರೆಬೆಲಮ್, ಥಲಾಮಸ್ ಮತ್ತೆ ಹೈಪೋಥಲಾಮಸ್. ಇನ್ನು ಮೆಡುಲಾ ಆಬ್ಲಾಂಗೇಟ ಉಸಿರಾಟ, ಹೃದಯ ಬಡಿತ ಮತ್ತು ರಕ್ತ ಪರಿಚಲನೆಯನ್ನ ನಿಯಂತ್ರಿಸುತ್ತೆ. ಯಾವುದು? ಮೆಡುಲಾ ಆಬ್ಲಾಂಗೇಟ. ಅನುಮಸ್ತಿಷ್ಕ ಅಂದ್ರೆ ಏನು? ಸೆರೆಬೆಲಮ್ ದೇಹದ ಸಮತೋಲನ ಕಾಪಾಡುತ್ತೆ. ಸ್ನಾಯುಗಳ ಸಮನ್ವತೆಯನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಇನ್ನು ಪಾನ್ಸ್ ಇದೊಂದು ರಿಲೇ ಕೇಂದ್ರದಂತೆ ಕಾರ್ಯನಿರ್ವಹಿಸುತ್ತೆ ಅನ್ನೋದು ಗೊತ್ತಿದೆ. ಅಂದ್ರೆ ಮೆದುಳು ಬಳ್ಳಿಯಿಂದ ಬರುವ ಸಂದೇಶಗಳನ್ನ ಮೆದುಳಿನ ವಿವಿಧ ಭಾಗಗಳಿಗೆ ಕಳಿಸುತ್ತೆ ಮತ್ತು ಮೆದುಳಿನಿಂದ ಬರುವಂತಹ ಆದೇಶಗಳನ್ನ ಮೆದುಳು ಬಳ್ಳಿ ಮೂಲಕ ಕರ್ಮೇಂದ್ರಿಯಗಳಿಗೆ ಅದು ತಲುಪಿಸುತ್ತೆ. ಥಲಾಮಸ್ನ ಒಂದು ಭಾಗ ರಿಲೇ ಕೇಂದ್ರದಂತೆ ಕಾರ್ಯನಿರ್ವಹಿಸುತ್ತೆ, ಮತ್ತೊಂದು ಭಾಗ ನಿದ್ರೆ ಮತ್ತು ಎಚ್ಚರ ಸ್ಥಿತಿಯನ್ನ ನಿಯಂತ್ರಿಸುತ್ತೆ. ಥಲಾಮಸ್ನ ಕೆಳಭಾಗದಲ್ಲಿ ಹೈಪೋಥಲಾಮಸ್ ಇರುತ್ತೆ. ಹಸಿವು, ಬಾಯಾರಿಕೆ, ಲೈಂಗಿಕ ಬಯಕೆಯನ್ನ ಅದು ನಿಯಂತ್ರಿಸುತ್ತೆ. ಹೈಪೋಥಲಾಮಸ್ಗೆ ತಗುಲಿದಂತೆ ಇರುವಂತಹ ಭಾಗನೇ ಪಿಟ್ಯೂಟರಿ ಗ್ರಂಥಿ. ಇನ್ನು ಲಿಂಬಿಕ್ ವ್ಯವಸ್ಥೆ ಇದು ಅನೇಕ ರಚನೆಗಳನ್ನ ಒಳಗೊಂಡಿದೆ. ಕ್ರಮಬದ್ಧವಾದ ಚಟುವಟಿಕೆಗಳನ್ನ ಕೈಗೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದರ ಇನ್ನೊಂದು ಭಾಗನೇ ಹಿಪ್ಪೋ ಕ್ಯಾಂಪಸ್. ಇದನ್ನ ನೆನಪಿನ ಶಕ್ತಿಯ ಹೆಬ್ಬಾಗಿಲು ಅಂತ ಕರೀತಾರೆ. ನೆನಪಿನ ಶಕ್ತಿಯ ಹೆಬ್ಬಾಗಿಲು ಅಂತ ಯಾವ್ದನ್ನ ಕರೀತಾರೆ? ಹಿಪ್ಪೋ ಕ್ಯಾಂಪಸ್ ಅನ್ನ ಕರೀತಾರೆ. ಇನ್ನು ಮಹಾಮಸ್ತಿಷ್ಕ ಇದು ಬಿಲಿಯನ್ ಗಟ್ಟಲೆ ನರತಂತುಗಳನ್ನ ಒಳಗೊಂಡಿರುತ್ತೆ. ಯಾವುದು? ಮಹಾಮಸ್ತಿಷ್ಕ. ಇದರ ಮೇಲ್ಮೈ ಅನೇಕ ಹಳ್ಳ ದಿನ್ನಗಳಿಂದ ಕೂಡಿದ ಮಡಿಕೆಗಳಿಂದ ಆಗಿರುತ್ತೆ. ಇದರಲ್ಲಿ ಎಡ ಮತ್ತು ಬಲ ಶಿರಗೊಳಗಳು ಅಂತ ಹೇಳಿ 2 ಭಾಗವನ್ನ ನಾವು ನೋಡ್ತೀವಿ. ಶರೀರದ ಬಲಭಾಗದ ಅಂಗಾಂಗಗಳ ಚಟುವಟಿಕೆಗಳನ್ನ ಎಡ ಶಿರಗೊಳ ನಿಯಂತ್ರಿಸಿದ್ರೆ, ಶರೀರದ ಎಡಭಾಗದ ಅಂಗಾಂಗಗಳ ಚಟುವಟಿಕೆಗಳನ್ನ ಬಲ ಶಿರಗೊಳ ಕಂಟ್ರೋಲ್ ಮಾಡುತ್ತೆ. ಮಹಾಮಸ್ತಿಷ್ಕದಲ್ಲಿ 4 ಪಾಲಿಗಳಿವೆ. ಅವುಗಳು ಅಂದ್ರೆ ಅನುಕಪಾಲ ಪಾಲಿ, ಲಲಾಟ ಪಾಲಿ, ಪಾರ್ಶ್ವಪಾಲಿ ಮತ್ತೆ ಶಂಖಪಾಲಿ. ಲಲಾಟ ಪಾಳಿ ಮೆದುಳಿನ ಮುಂಭಾಗದಲ್ಲಿದೆ. ಫ್ರಂಟಲ್ ಲೋಬ್ ಚಲನೆಗೆ ಸಂಬಂಧಪಟ್ಟ ನರಕೇಂದ್ರಗಳು ಇರ್ತವೆ. ಪಾರ್ಶ್ವಪಾಲಿ ಇದು ಮೇಲ್ಭಾಗದಲ್ಲಿದೆ. ಸಂವೇದನೆಗಳಾಗಿರುವಂತಹ ಸ್ಪರ್ಶ, ಯಾತನೆ ಮುಂತಾದವುಗಳನ್ನ ಇದು ನಿಯಂತ್ರಿಸುತ್ತೆ. ಅನುಕಪಾಲ ಪಾಲಿ ಇದು ಮೆದುಳಿನ ಪಾರ್ಶ್ವ ಜಾಗದಲ್ಲಿದೆ. ಇದು ಸಂವೇಗ, ಪ್ರತ್ಯಕ್ಷ ಅನುಭವ, ನೆನಪು ಮತ್ತೆ ಭಾಷೆಗಳ ಗ್ರಹಿಕೆಯನ್ನ ಇದು ನಿಯಂತ್ರಿಸುತ್ತೆ. ಇನ್ನು ಶಂಖಪಾಲಿ ಶ್ರವಣ, ರಸನ, ಘ್ರಾಣ ಇವುಗಳ ನರಕೇಂದ್ರಗಳು ಇಲ್ಲಿ ಇರ್ತವೆ. ಇನ್ನು ಇವಾಗ ನೋಡೋಣ ಗ್ರಂಥಿಗಳು. ಗ್ರಂಥಿಗಳಲ್ಲಿ ನಿರ್ನಾಳ ಗ್ರಂಥಿಗಳು ಮತ್ತೆ ನಾಳ
ಇರುವಂತಹ ಗ್ರಂಥಿಗಳು ಅಂತ ಹೇಳಿ ನಾವು ನೋಡಿದ್ವಿ, ಹೌದಲ್ವಾ? ಅಂತಃಸ್ರಾವ ಮತ್ತೆ ಬಹಿರ್ಸ್ರಾವ ಗ್ರಂಥಿಗಳು ಅಂತ ಹೇಳಿ. ಸೊ ಗ್ರಂಥಿ ಅಂದ್ರೆ ಏನು? ನಮ್ಮ ಶರೀರದಲ್ಲಿ ವಿಶೇಷ ರಾಸಾಯನಿಕ ವಸ್ತುವನ್ನ ಸ್ರವಿಸುವಂತಹ ಜೀವಕೋಶಗಳ ಚಿಕ್ಕ ಉಂಡೆಗೆ ಗ್ರಂಥಿ ಅಂತ ಕರಿತೀವಿ. ಅಂತಃಸ್ರಾವ ಗ್ರಂಥಿಗಳು ಅಂದ್ರೆ ತಾವು ಸ್ರವಿಸುವಂತಹ ಸೆಕ್ರೇಟ್ ಮಾಡುವಂತಹ ರಾಸಾಯನಿಕ ವಸ್ತುವನ್ನ ನೇರವಾಗಿ ರಕ್ತಕ್ಕೆ ಸುರಿಯುವಂತವನ್ನ ಅಂತಃಸ್ರಾವ ಗ್ರಂಥಿಗಳು ಅಂತ ಕರಿತವೆ. ಅವು ಶರೀರದ ನಿರ್ದಿಷ್ಟ ಭಾಗಗಳಲ್ಲಿ ಕಾರ್ಯವನ್ನ ನಿರ್ವಹಿಸ್ತವೆ. ಓಕೆ, ಪಿಟ್ಯೂಟರಿ ಗ್ರಂಥಿ ಇದು ಮೆದುಳಿನ ಬುಡದಲ್ಲಿದೆ, ಪ್ರಮುಖ ಗ್ರಂಥಿ ಆಗಿರುತ್ತೆ. ಉಳಿದೆಲ್ಲ ನಿರ್ನಾಳ ಗ್ರಂಥಿಗಳ ಚಟುವಟಿಕೆಯನ್ನ ಅದು ನಿಯಂತ್ರಿಸುತ್ತೆ, ಆದ್ರಿಂದ ಇದನ್ನ ನಾಯಕ ಗ್ರಂಥಿ ಅಂತ ಹೇಳಿ ಕರೀತಾರೆ. ಇನ್ನು ಥೈರಾಯ್ಡ್ ಗ್ರಂಥಿ ಕುತ್ತಿಗೆಯಲ್ಲಿ ಧ್ವನಿಪಟ್ಟಿಗೆಯ ಇಕ್ಕೆಲಗಳಲ್ಲಿ ವ್ಯಾಪಿಸಿದೆ. ಇದು ಥೈರಾಕ್ಸಿನ್ ಅನ್ನುವಂತಹ ಅಂತಃಸ್ರಾವವನ್ನ ಇದು ಸ್ರವಿಸುತ್ತೆ. ಬುದ್ಧಿ ಬೆಳವಣಿಗೆಯಲ್ಲಿ ಗಣನೀಯ ಪ್ರಭಾವವನ್ನ ಥೈರಾಯ್ಡ್ ಗ್ರಂಥಿ ಬೀರುತ್ತೆ. ಇದರ ಕೊರತೆ ಆದ್ರೆ ಮಕ್ಕಳಲ್ಲಿ ಹೆಡ್ಡಗುಜ್ಜುತನ ಮತ್ತು ವಯಸ್ಕರಲ್ಲಿ ಮಿಕ್ಸಿಡಿಯಾ ಅನ್ನುವಂತಹ ರೋಗಗಳು ಬರುತ್ತೆ. ಇದರಿಂದ ಶಾರೀರಿಕ ಹಾಗೂ ಮಾನಸಿಕ ಅಸಮರ್ಥತೆ ಉಂಟಾಗುತ್ತೆ ಏನಾದ್ರೂ ಕಡಿಮೆ ಆದ್ರೆ. ಓಕೆ, ಇನ್ನು ಉಪಥೈರಾಯ್ಡ್ ಗ್ರಂಥಿಗಳು. ಥೈರಾಯ್ಡ್ ಗ್ರಂಥಿಯಲ್ಲಿ ಇದು ಇರ್ತವೆ. ಯಾವು ಉಪಥೈರಾಯ್ಡ್ ಗ್ರಂಥಿಗಳು? ಪ್ಯಾರಾಥಾರ್ಮೋನ್ ಅನ್ನುವಂತ ಅಂತಃಸ್ರಾವವನ್ನ ಇವು ಉತ್ಪತ್ತಿ ಮಾಡ್ತವೆ, ಉಪಥೈರಾಯ್ಡ್ ಗ್ರಂಥಿಗಳು. ಇದು ರಕ್ತ ಮತ್ತು ಮೂಳೆಗಳಲ್ಲಿ ಲವಣದ ಪ್ರಮಾಣವನ್ನ ನಿಯಂತ್ರಿಸುತ್ತೆ. ಇನ್ನು ಥೈಮಸ್ ಗ್ರಂಥಿ, ಎದೆಯ ಮೇಲ್ಭಾಗದಲ್ಲಿ ಥೈಮಸ್ ಗ್ರಂಥಿ ಇರುತ್ತೆ. ಮಕ್ಕಳಲ್ಲಿ ರೋಗ ನಿರೋಧಕ ವ್ಯವಸ್ಥೆಯಲ್ಲಿ ಇದು ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಮಕ್ಕಳು ಅದಿ ವಯಸ್ಸಿಗೆ ಕಾಲಿಡ್ತಾ ಇದ್ದಂತೆ, ಅದಿ ಹರಿಯದ ವಯಸ್ಸಿಗೆ ಅವರು ಕಾಲಿಡ್ತಾ ಇದ್ದಂತೆ ಇದು ನಶಿಸಿ ಹೋಗುತ್ತೆ. ಇನ್ನು ಮೆದೋಜೀರಕ ಗ್ರಂಥಿ, ಜಠರದ ಕೆಳಗೆ ಮೆದೋಜೀರಕ ಗ್ರಂಥಿ ಇದೆ. ಇನ್ಸುಲಿನ್ ಅನ್ನುವಂತ ಅಂತಃಸ್ರಾವವನ್ನ ಇದು ಉತ್ಪತ್ತಿ ಮಾಡುತ್ತೆ. ಇದು ಶರೀರದಲ್ಲಿ ಸಕ್ಕರೆ ಪ್ರಮಾಣವನ್ನ ಹತೋಟಿಯಲ್ಲಿ ಇಡುತ್ತೆ. ಇದರ ಕೊರತೆ ಆದ್ರೆ ಸಿಹಿ ಮೂತ್ರ ರೋಗ ಬರುತ್ತೆ, ಮೀನ್ಸ್ ಡಯಾಬಿಟಿಸ್ ಬರುತ್ತೆ. ಇದರಲ್ಲಿ ಟೈಪ್ 1 ಮತ್ತೆ ಟೈಪ್ 2 ಡಯಾಬಿಟಿಸ್ ಅನ್ನ ನೋಡಿದ್ವಿ. ಸೂಕ್ತ ಔಷಧೋಪಚಾರದಿಂದ ಈ ರೋಗವನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ. ಇನ್ನು ಅಡ್ರಿನಲ್ ಗ್ರಂಥಿ, ಮೂತ್ರಪಿಂಡಗಳ ಮೇಲೆ ಅಡ್ರಿನಲ್ ಗ್ರಂಥಿ ಇರುತ್ತೆ. ಇದರಲ್ಲಿ ನಾವು ಮೇಲ್ಗಡೆದನ್ನ ಕಾರ್ಟೆಕ್ಸ್ ಅಂತ ಹೇಳ್ತೀವಿ, ಒಳತಿರುಳನ್ನ ಮೆಡುಲಾ ಅಂತ ಹೇಳ್ತೀವಿ. ಸೊ ಅದು ಎರಡು ಪಾರ್ಟ್ಸ್ ಅನ್ನ ಒಳಗೊಂಡಿರುತ್ತೆ, ಮೇಲ್ಭಾಗ ಮತ್ತು ಒಳಭಾಗ. ಕಾರ್ಟೆಕ್ಸ್ ನಿಂದ ಕಾರ್ಟಿಸೋನ್ ಮತ್ತು 17 ಕೀಟೋಸ್ಟಿರಾಯ್ಡ್ಸ್ ಅನ್ನುವಂತ 2 ಅಂತಃಸ್ರಾವಗಳು ಉತ್ಪತ್ತಿ ಆಗ್ತವೆ. ಮೆಡುಲಾದಿಂದ ಅಡ್ರಿನಲಿನ್ ಮತ್ತು ನಾರ್ ಅಡ್ರಿನಲಿನ್ ಅನ್ನುವಂತ ಅಂತಃಸ್ರಾವಗಳು ಉತ್ಪತ್ತಿ ಆಗ್ತವೆ. ನೋಡಿ, ಕಾರ್ಟೆಕ್ಸ್ ಇಂದ ಯಾವ ಒಂದು ಅಂತಃಸ್ರಾವಗಳು ಉಂಟಾಗುತ್ತೆ? ಕಾರ್ಟಿಸೋನ್ ಮತ್ತೆ 17 ಕೀಟೋಸ್ಟಿರಾಯ್ಡ್ಸ್. ಬಟ್ ಅಡ್ರಿನಲಿನ್ ಮತ್ತೆ ನಾರ್ ಅಡ್ರಿನಲಿನ್ ಅಂತ ಹೇಳಿ ಮೆಡುಲಾದಿಂದ ಉತ್ಪತ್ತಿ ಆಗುತ್ತೆ. ಮನುಷ್ಯನ ಉದ್ರೇಕ ಸ್ಥಿತಿಗೆ ಇವು ಕಾರಣ ಆಗುತ್ತೆ. ಇನ್ನು ಲಿಂಗ ಗ್ರಂಥಿಗಳು, ಪುರುಷರ ವೃಷಣಗಳು ಮತ್ತು ಸ್ತ್ರೀಯರ ಅಂಡಾಶಯಗಳನ್ನ ಲಿಂಗ ಗ್ರಂಥಿಗಳು ಅಥವಾ ಪ್ರಜನನ ಗ್ರಂಥಿಗಳು ಅಂತ ಕರೀತಾರೆ. ಇವು ಆಂಡ್ರೋಜನ್ಸ್ ಮತ್ತು ಈಸ್ಟ್ರೋಜನ್ ಅನ್ನುವಂತ ಅಂತಃಸ್ರಾವಗಳನ್ನ ಉತ್ಪತ್ತಿ ಮಾಡ್ತವೆ. ಓಕೆ, ಆಂಡ್ರೋಜನ್ಸ್ ವೃಷಣಗಳಲ್ಲಿ ಹೆಚ್ಚು ಉತ್ಪತ್ತಿ ಆಗುತ್ತೆ. ಈ ಈಸ್ಟ್ರೋಜನ್ ಏನಿರುತ್ತಲ್ವಾ, ಇದು ಸ್ತ್ರೀಯರಲ್ಲಿ ಹೆಚ್ಚು ಉತ್ಪತ್ತಿ ಆಗುತ್ತೆ. ಸೊ ಆಂಡ್ರೋಜನ್ ಏನಿರುತ್ತೆ, ಇದು ಪುರುಷರ ಲಕ್ಷಣಗಳ ಬೆಳವಣಿಗೆಗೆ ಕಾರಣ ಆದ್ರೆ ಸ್ತ್ರೀಯರ ಅಂಡಾಶಯಗಳಲ್ಲಿ ಈಸ್ಟ್ರೋಜನ್ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗಿ ಸ್ತ್ರೀ ಲಕ್ಷಣಗಳ ಬೆಳವಣಿಗೆಗೆ ಕಾರಣ ಆಗುತ್ತೆ. ಸೊ ಇಲ್ಲಿಯವರೆಗೂ ನಾವು ಸೈಕಾಲಜಿಗೆ ಸಂಬಂಧಿಸಿದಂತೆ ವೆರಿ ಬೇಸಿಕ್ ಇಂದ ಸೈಕಾಲಜಿ ಅಂದ್ರೆ ಏನು, ಹೇಗ್ ಬಂತು, ಅದ್ರದ್ದು ಎಮರ್ಜೆನ್ಸು, ಯಾವ್ಯಾವ ತರ ಒಂದು ಮೈಲುಗಲ್ಲುಗಳು ಇತ್ತು, ಅದು ಎಲ್ಲವನ್ನ ನಾವು ನೋಡಿದ್ವಿ. ಅದೇ ತರ ಒಂದು ಮನುಷ್ಯನ ವರ್ತನೆ ಅಂತ ಬಂದಾಗ ಹೇಗೆ ಅನುವಂಶೀಯತೆ ಮತ್ತೆ ಪರಿಸರ ಪ್ರಭಾವವನ್ನ ಉಂಟು ಮಾಡುತ್ತೆ ಅಂತ ಹೇಳಿ ಈ ಒಂದು ವರ್ತನೆಯ ಜೈವಿಕ ಆಧಾರ ಈ ಒಂದು ಪಾಠದಲ್ಲಿ ನಾವು ನೋಡಿದ್ವಿ. ಇನ್ನು ಮುಂದಿನ ಒಂದು ತರಗತಿಯಲ್ಲಿ ನೆಕ್ಸ್ಟ್ ಚಾಪ್ಟರ್ ಅನ್ನ ನೋಡ್ತಾ ಹೋಗೋಣ. ಇಲ್ಲಿಗೆ 3rd ಚಾಪ್ಟರ್ ಏನಿತ್ತು ಕಂಪ್ಲೀಟ್ ಆಯ್ತು. 7 or 8 ಚಾಪ್ಟರ್ಸ್ ಇಲ್ಲಿ ಬರುತ್ತೆ. ಸೊ ಈಗ 3 ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ. ಇನ್ನು 3 ಚಾಪ್ಟರ್ಸ್ ಕಂಪ್ಲೀಟ್ ಆದ್ರೆ ಇನ್ನು 4 ಅಥವಾ 5 ಚಾಪ್ಟರ್ಸ್ ಉಳ್ಕೊಂಡಿರ್ಬೋದು ಅಷ್ಟೇ. ಸೊ ನಿಮ್ಮ ಒಂದು ಪಾಸಿಟಿವ್ ರೆಸ್ಪಾನ್ಸ್, ನಿಮ್ಮ ಒಂದು ಕಮೆಂಟ್ಸ್, ನೀವು ಇದು ನಿಮ್ಗೆ ಎಷ್ಟು ಉಪಯುಕ್ತ ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಇನ್ನು ನಿಮ್ಗೆ ಉಪಯೋಗ ಆಗೋ ತರ ಇನ್ನಷ್ಟು ಕ್ಲಾಸಸ್ ಅನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ನೋಡ್ತಾ ಹೋಗ್ಬೋದು. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.